ಅಮ್ಮ ಅಮ್ಮ. ಅಯ್ಯೋ ಪಿಂಕಿ, ಅವ್ನು ಬಂದ ಕಣವ, ಅವ್ನು ಬಂದು ನೀನು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಿರೋದು, ನಾವೆಲ್ಲ ವಿಷಯ ನಿನ್ಗೆ ಹೇಳಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ತೊಂದರೆ ಕಣವ. ಏನವ ಮಾಡೋದು? ಆಂಟಿ ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಈಗ ಬಂದೆ ಅನ್ನೋ ಥರ ಆ್ಯಕ್ಟ್ ಮಾಡ್ತೀನಿ, ನೀವು ಅಷ್ಟೇ ಹಾಗೆ ಮಾತಾಡ್ಸಿ, ಸರಿ ಹೋಗುತ್ತೆ. ಸರಿ ಕಣವ, ಸರಿ. ಇವಳೇನು ಪಿಂಕಿ ಬಂದಿದ್ದಾಳೆ, ನನಗೊಂದು ಮಾತು ಹೇಳಿಲ್ಲ. ನಮ್ಮನೆಗೆ ಯಾಕೆ ಬಂದಿದ್ದಾಳೆ? ಎಷ್ಟೊತ್ತಾಗಿರ್ಬೋದು ಬಂದು. ನಮ್ಮಮ್ಮ ಏನೋ ಮಾತಾಡ್ತಿದ್ದಾಳೆ, ವಿಷಯ ಎಲ್ಲ ಹೇಳ್ಬಿಟ್ರಾ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ನಾನು ಪಿಂಕಿ, ಶ್ರೀಧರ್ ಫ್ರೆಂಡು. ಯಾಕೆ ಗೊತ್ತಾಗ್ಲಿಲ್ವಾ? ಗುರ್ತಿಸಿರ್ಲಿಲ್ವಾ ಆಂಟಿ? ಓಹ್, ನಮ್ಮ ಶ್ರೀಧರ್ ಫ್ರೆಂಡವ, ಚಿಕ್ಕ ವಯಸ್ಸಿನ ಫ್ರೆಂಡು. ಬದ್ದಿದ್ದಲ್ಲವ ಮನೆಗೆ, ಈಗೆಲ್ಲ ಬರೋದೇ ಬಿಟ್ಬಿಟ್ಟಲ್ಲ ಅವನು ಪಾರಿನ್ಗೆ ಹೋದ್ಮೇಲೆ, ಹಂಗಾಗಿ ಮರ್ತೋಗ್ಬಿಟ್ಟಿದೆ ಕಣವ. ಚೆನ್ನಾಗಿದ್ಯವ? ಅವ್ವ ಅಪ್ಪ ಅಕ್ಕ ತಂಗಿರಿ ಎಲ್ಲ ಚೆನ್ನಾಗಿದ್ದಾರಾ? ಬಾ ಬವ್ವ, ಬಾ ಕುತ್ಕೋ, ಅಪರೂಪಕ್ಕೆ ಬಂದಿದ್ದಿ, ಬಾ. ಓಹ್, ಈಗ ಬಂದಿದ್ದಾಳೆ ಅನ್ಸುತ್ತೆ. ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ನಾನು. ಇಲ್ಲ ಅಂದಿದ್ರೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಸತ್ಯ ಎಲ್ಲ ಹೇಳ್ಬಿಡ್ತಿದ್ರು ಇವಳ ಹತ್ರ, ನನ್ನ ಸರಿಯಾಗಿ ಸಿಗಿಸ್ತಿದ್ರು. ಸದ್ಯ ಕರೆಕ್ಟ್ ಟೈಮ್ ಬಂದಿದ್ದೀನಿ ನಾನು. ಶ್ರೀಧರ್ ಇಲ್ವಾ ಆಂಟಿ? ಎಲ್ಲ ಹೋದ ಅಂಕಲ್? ಎಲ್ಲಿ ಹುಷಾರಾಗಿದ್ದಾರಾ ಅಂಕಲ್ಲು? ಕಣವ, ಚೆನ್ನಾಗವ್ರೆ ಕಂತೆ. ಬಾ ಬವ್ವ ಕುತ್ಕೋ, ಅಪರೂಪಕ್ಕೆ ಬಂದಿದ್ದಿ, ಕುತ್ಕೋ ಬಾ. ಮಾತಾಡಕ್ಕಾಯ್ತದ ಮೇಲೆ ಕುತ್ಕೋ, ಕೂತಿರು. ಏನಾದ್ರು ಕುಡಿಯಕ್ಕೆ ತಗೊಬರ್ತೀನಿ, ಕೂತ್ಕೋ ಬಾ. ಪಿಂಕಿ, ಏನು ನೀನು ಇಲ್ಲಿ? ಓ ಶ್ರೀಧರ್, ಎಲ್ಲೋ ಹೋಗಿದ್ದೆ? ಯಾಕೆ ನಿಂಗೆ ಹೇಳಿರಲ್ವಾ ನಾನು ಇವತ್ತು ಊರಲ್ಲಿ ಇರಲ್ಲ ಅಂತ? ಸ್ವಲ್ಪ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗಿದ್ದೆ, ಹಾಗೆ ಕೆಲಸ ಮುಗೀತು ಅಂತ ಬಂದೆ. ಬಂದು ನೋಡಿದ್ರೆ ನೀನಿಲ್ಲಿ. ಏನು ಸಮಾಚಾರ? ಸಡನ್ನಾಗಿ ಇಲ್ಲಿ ಬಂದುಬಿಟ್ಟಿದ್ಯಾ? ಏನೂ ಇಲ್ಲ ಕಣೋ, ಅಪ್ಪ ಅಮ್ಮಗೆ ಹುಷಾರಿಲ್ಲ ಅಂತ ಹೇಳಿದಲ್ಲ ನೀನು. ಅಂಕಲ್ನು ಆಂಟಿನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಂಟಿ ಪರವಾಗಿಲ್ಲ, ಚೆನ್ನಾಗಿದ್ದಾರಲ್ವಾ? ಹಾಂ, ನಾನು ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ನಾನು ಇದು ಬಂದಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಮೊದಲು ಅವ್ರು ಇಬ್ಬರೇ ಇದ್ದಾಗ ತುಂಬ ಹುಷಾರು ತಪ್ಪಿಟ್ಟಿದ್ರು. ಓಹ್ ಹೌದಾ, ಸರಿ ಬಾ ಕುತ್ಕೋ. ಇಲ್ಲಿ ಪರವಾಗಿಲ್ಲ, ಒಂದು ನಿಮಿಷ ಇರು, ಬಂದೆ. ನೋಡಿ ಯಾಕೆ ಬಂದಿದ್ದಾಳೆ ಅವಳು ಇಲ್ಲಿಗೆ? ಹಾಂ, ಅವಳು ಯಾಕೆ ಬಂದಿದ್ದಾಳೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನೀವಿಬ್ಬರು ನನ್ನ ವಿಷಯ ಏನಾದರೂ ಅವಳ ಹತ್ರ ಬಾಯಿ ಬಿಟ್ಟರೆ ನಿಮ್ಮಿಬ್ಬರಿಗೂ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಗೊತ್ತು ತಾನೆ? ಬಂದ್ಲಾ ಹೋದ್ಲಾ ಅನ್ನೋ ಥರ ಚೆನ್ನಾಗಿ ಮಾತಾಡಿ ಕಳಿಸಿ ಅಷ್ಟೇ. ಅವಳ ಹತ್ರ ನನ್ನ ವಿಷಯ ಏನಾದರೂ ಮಾತಾಡೋದು ಅಥವಾ ಅವ್ಳಿಗೆ ಏನಾದರೂ ಹೇಳ್ಕೊಡೋದು ಮಾಡಿದ್ರೆ ನೀವಿಬ್ಬರು ತಿಥಿ ಮಾಡಿಬಿಡ್ತೀನಿ ನಾನು. ಅಲ್ಲಪ್ಪ, ಏನೋ ಶ್ರೀಧರ ಹೀಗೆ ಮಾತಾಡ್ತೀಯ? ಅವಳು ನಿನ್ನ ಫ್ರೆಂಡ್ ಅಲ್ವೇನೋ? ಚಿಕ್ಕ ವಯಸ್ಸಿನ ಫ್ರೆಂಡು. ಪಾಪ ಅಬ್ರೊಬ್ಬಗೆ ಮನೆಗೆ ಬಂದಿದ್ದಾಳೆ ಕಣೋ. ನಾವ್ಯಾಕೋ ಅವಳ ಹತ್ರ ನಿನ್ನ ವಿಷಯ ಎಲ್ಲ ಮಾತಾಡೋಕೆ ಹೋಗವ? ಹೇಳು, ಅವಳು ಯಾಕೆ ಬಂದ್ಲು ಅಂತ ನಮ್ಮನ್ನು ಕೇಳಿದ್ರೆ ನನಗೇನೋ ಗೊತ್ತು. ಈಗ ತಾನೇ ಪಾಪ ಆ ಮಗು ಬಂದು ಕೂತ್ಕೊಪ್ಪ ಅಂತ ಕೂರಿಸ್ಬಿಟ್ಟು ಒಂದು ಗ್ಲಾಸ್ ನೀರಾದರೂ ಕೊಡೋಣ ಅಂತ ಬಂದೆ ಕಣೋ, ಅಷ್ಟೇ. ಅದೇ ಸರಿಯಾದ ಸಮಯಕ್ಕೆ ನಾನು ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನೀವಿಬ್ಬರು ಸುಮ್ಮನಿರ್ತಿದ್ರಾ? ಪಕ್ಕ ಹೇಳ್ತಿದ್ವಿ. ಸದ್ಯ ನಾನು ಕರೆಕ್ಟ್ ಟೈಮ್ ಬಂದೆ. ನಾವ್ಯಾಕೆ ಮಾತಾಡವ? ನೀನು ಕರ್ಮ ನೀನು ಅನುಭವಿಸ್ತೀಯ ಅಷ್ಟೇ. ನೋಡಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಈಗ ಅಮ್ಮ ಅದೇನು ಕೊಡ್ತೀಯೋ ಹೋಗಿ ಕೊಡೋಗು. ನಾನು ರೂಮಲ್ಲಿ ಇರ್ತೀನಿ, ಒಂದು ನಿಮಿಷ ಬಂದೆ. ಸರಿ ಕಣಪ್ಪ, ಸರಿ. ಆಂಟಿ ಏನಂತೆ? ಏನೋ ಹೇಳ್ತಿದ್ದ ಅನ್ಸುತ್ತೆ. ಅದೇ ಅಮ್ಮ, ನಿನ್ನ ಹತ್ರ ಸತ್ಯ ಹೇಳ್ಬಿಡ್ತೀವಿ ಅಂತ ಹೆದರಿಕೆ ಕೊಡ್ತಾ ಇದ್ದ, ನಮಗೆ ಹೆದರಿಸ್ತಾ ಇದ್ದ. ಹೆದರಿಸ್ಲಿ, ಅವ್ರಿಗೆ ಸರಿಯಾಗಿ ಮಾಡ್ತೀನಿ. ಅಮ್ಮ, ನಿಮ್ಮ ಸೊಸೆ ಹೇಳಿದ್ರಲ್ಲ, ಅವ್ರ ಹೆಸರೇನು? ಅವ್ರ ಫೋನ್ ನಂಬರ್ ಸಿಗುತ್ತಾ ನನಗೆ? ಪ್ಲೀಸ್ ಅಮ್ಮ. ಅಯ್ಯೋ, ಫೋನಲ್ಲಿ ಇತ್ತು ಕಣವ, ಪಾಪ ಅವನು ಫೋನ್ ಮಾಡೋದು. ಇವನು ಬಂದಾಗಲಿಂದ ಅವನಿಗೊಂದು ಫೋನ್ ಮಾಡೋಕ್ಕೂ ಫೋನು ಇಲ್ಲ. ಫೋನ್ ಎರಡನ್ನೂ ಕಿತ್ ಮಾಡಿಕೊಂಡವನೆ. ನಂಬರುವೇ ಆ ಫೋನಲ್ಲೇ ಇದ್ದು. ಏನು ಮಾಡೋದು? ಫೋನೇ ಇಲ್ವಲ್ಲ. ಏನು ಮಾಡೋದಂಟಿ? ಹೇಗಾದರೂ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು. ಏನು ಮಾಡ್ತೀರ ಮೋಸನ ಅವ್ರಿಗೆ ಹೇಳಲೇಬೇಕು. ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆಂಟಿ ಪ್ಲೀಸ್ ಆಂಟಿ, ಅವ್ರ ನಂಬರ್ ಹೇಗಾದರೂ ಕಲೆಕ್ಟ್ ಮಾಡಿಕೊಡಿ. ಎಲ್ಲಾದರೂ ಇಟ್ಟಿದ್ರೆ ನೋಡಿ, ಯಾವುದಾದ್ರೂ ಬರೆದಿದ್ರೆ ಎಲ್ಲಾದರೂ ಪ್ಲೀಸ್. ರೀ, ಡೈರಿ ಗೀರಿಲಿ ಏನಾರೇ ವಾಣಿ ನಂಬರ್ ಬರ್ತಿದ್ದೀರಾ? ನೋಡು, ಅವ್ಳು ಪಿಂಕಿಗೆ ಬೇಕಂತೆ. ಹೆಂಗಾರೆ ವಿಷಯ ಮುಟ್ಟಿಸ್ತೀನಿ ಅಂತ ಅವಳೆ. ನೋಡಿ ಒಂಚೂರ ಬಂದ್ಬಿಡ್ತಾನೆ ರೂಮ್ಗೆ ಹೋಗೋಣ ಬಟ್ಟೆ ಬದಲಾಯಿಸೋಕ್ಕೆ. ಹಾಂ, ಬರ್ತಿದ್ದೆ ಅಮ್ಮ, ಒಂದು ಬುಕ್ಕಲ್ಲಿ ಬರ್ತಿದ್ದೆ. ಒಂದು ನಿಮಿಷ ಇರು, ತೊಗೊಬರ್ತೀನಿ. ಮಾಡಿ ಅಂಕಲ್ ಪ್ಲೀಸ್, ಅವ್ನು ಬರೋಷ್ಟು ಬೇಗ ತೊಗೊಂಡು ಬನ್ನಿ. ನಿಂಗೆ ಗೊತ್ತವ ಪಿಂಕಿ, ಅವನು ಯಾವ ಹುಡುಗಿ ಮದುವೆ ಆಯ್ತವನೇ ಏನು ಅಂತ ಏನಾದರೂ ವಿಷಯ ಗೊತ್ತಾ ನಿನಗೆ? ಗೊತ್ತು ಆಂಟಿ, ಚೆನ್ನಾಗೇ ಗೊತ್ತು. ಆ ಮದುವೆ ನಿಲ್ಸೋದು ಮಾತ್ರ ಅಲ್ಲ, ಆ ಹೆಂಡತಿಗೆ ವಿಷಯ ತಿಳಿಸಿ ಏನಕ್ಕೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸರಿ ಕಣವ, ಅದು ಏನು ಮಾಡ್ತೀವೋ ಮಾಡು, ಬಂದ್ಬಿಡ್ತಾನೆ. ಅಮ್ಮ ಪಿಂಕಿ, ಈ ನಂಬರ್ ಇದರಲ್ಲಿ ಈ ಚೀಟಿಲಿ ಅವಳ ನಂಬರ್ ಬರ್ತಿದ್ದೀನಿ, ವಾಣಿ ಅಂತ. ತಗೋ, ಹೇಗಾದರೂ ಮಾಡಿ ಆ ಹುಡುಗಿಗೆ ವಿಷಯ ತಿಳಿಸು. ಹೆಂಗೋ ನಂಬರ್ ಸಿಕ್ತು, ಯಾವಾಗಲೂ ಬರ್ತಿದ್ದು ನೆನಪಾಯಿತು. ಇವತ್ತು ನೀನು ಕೇಳಿದ್ದಕ್ಕೆ ನೆನಪಾಯಿತು. ಇಷ್ಟು ದಿನ ನಮಗೆ ಈ ಫೋನ್ ನಂಬರ್ ಅದೇನಾದರೂ ನೆನಪಾಗಿಲ್ಲ. ಬಂದ್ಬಿಡ್ತಾನೆ. ತಗೋ. ಒಳ್ಳೇದಾಯ್ತು ಅಂಕಲ್, ಕೊಡಿ. ಸರಿ ಅಮ್ಮ, ನಾನು ಒಳಗಡೆ ಇರ್ತೀನಿ. ಇಲ್ಲ ಅಂದರೆ ಅವ್ನಿಗೇನಾದರೂ ಅನುಮಾನ ಬರುತ್ತೆ. ಅಂಕಲ್ ನೀವು ಒಳಗಡೆ ಇರಿ, ಏನು ತೊಂದರೆ ಇಲ್ಲ. ನಾನು ಹೇಗೆ ನಿಭಾಯಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಏನು ಬೇಕಿ? ಅಮ್ಮ ಏನು ಕೊಟ್ಟರು ಕುಡಿಯೋಕ್ಕೆ? ಕುಡ್ತೀಯಾ? ಹಾಂ, ಜ್ಯೂಸ್ ಮಾಡಿಕೊಟ್ರು ಕಣೋ, ಕುಡ್ದೆ. ಬಾ ಕೂತ್ಕೋ. ಅಮ್ಮ, ನಿನಗೇನು ಕೆಲಸ? ನೋಡು, ಮೊದಲೇ ಹುಷಾರಿಲ್ಲ ನಿಮ್ಮಿಬ್ರಿಗೂ. ಹೋಗಿ ರೆಸ್ಟ್ ಮಾಡಿ. ಅಪ್ಪ ಹೋಗಿ ಮಲಗಿದ್ದಾರೆ ಅನ್ಸುತ್ತೆ. ಹೋಗು ಮಲ್ಕೋಗು, ಸಾಕು. ನಾನು ಮಾತಾಡ್ಸ್ಬಿಟ್ಟು ಕಳಿಸ್ತೀನಿ ನೋಡೋಣ. ಸರಿಯಪ್ಪ, ಆಯ್ತು. ಅಲ್ಲ ಶ್ರೀಧರ್, ಅಂಕಲ್ ಗಂಟಿಗೆ ನಡೆಯೋಕ್ಕೆ ಆಗಲ್ಲ, ಅಷ್ಟೊಂದು ಹುಷಾರಿಲ್ಲ, ಹಾಗೆ ಹೀಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ ಅಂತ ಏನೇನೋ ಹೇಳ್ತಿದ್ದೆ. ಅವರಿಬ್ಬರು ನೋಡಿದ್ರೆ ಆರಾಮಾಗೇ ಇದ್ದಾರಲ್ವಾ? ಯಾಕಾದ್ರೆ ಸುಳ್ಳು ಹೇಳ್ದೆ ನನ್ನ ಹತ್ರ?
ಸುಳ್ಳ ನಾನೇ ನಿನ್ನ ಹತ್ರ ಸುಳ್ಳು ಹೇಳಿ ಪಿಂಕಿ. ನಿಜವಾಗ್ಲೂ ಇವರಿಬ್ರಿಗೂ ತುಂಬ ಹುಷಾರಿರ್ಲಿಲ್ಲ. ಈಗೀಗ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ. ಈಗ ನೋಡು ಇವತ್ತೇ ಸ್ವಲ್ಪ ಎದ್ದು ಓಡಾಡ್ತಿರೋದು ಅಮ್ಮ. ನೀನು ಬಂದಿದ್ದಿಲ್ಲ, ನಿನಗೆ ಸುಮ್ಮನೆ ಯಾಕೆ ಬೇಜಾರು ಮಾಡೋದು? ಮನೆಗೆ ಅಪರೂಪಕ್ಕೆ ಬಂದಿದ್ರು ನಾನು ಸುಮ್ಮನೆ ಕೂತಿದ್ದ ಕಡೆ ಕೂತ್ಕೋಬೇಕಲ್ಲ, ಮಲ್ಕೋಬೇಕಲ್ಲ ಅಂತ ಯೋಚನೆ ಮಾಡಿ ನಿನಗೋಸ್ಕರ ಸ್ವಲ್ಪ ಓಡಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರು ಎದ್ದೇಳೋದೇ ಇಲ್ಲ ಬೆಡ್ ಮೇಲಿಂದ, ಗೊತ್ತಾ? ಅವರಿಬ್ರು ನಿಜವಾಗ್ಲೂ ಹುಷಾರಿಲ್ಲ, ತುಂಬಾ ಹುಷಾರಿಲ್ಲ. ಅದೆಷ್ಟು ಸುಳ್ಳು ಹೇಳ್ತೀಯೋ ಹೇಳು. ನಿನ್ನ ಸುಳ್ಳಿಗೆಲ್ಲ ಸರಿಯಾದ ಶಿಕ್ಷೆ ಆಗೋವಾಗ ನಾನು ಮಾಡೇ ಮಾಡ್ತೇನೆ. ಇವಳಿಗೆ ಏನಾದರೂ ಅನುಮಾನ ಬಂದ್ಬಿಡ್ತಾ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇವಳು ಯಾಕೆ ಇಲ್ಲಿ ಬಂದ್ಲು? ಮತ್ತೆ ಬೆಂಕಿ ಮನೆಯೆಲ್ಲ ಹೇಗಿದ್ದಾರೆ? ಎಂಗೇಜ್ಮೆಂಟ್ ತಯಾರಿ ಹೇಗೆ ನಡೀತಿದೆ? ಇನ್ನು 3-4 ದಿನ ಇದೆ ಎಂಗೇಜ್ಮೆಂಟು. ಕವಿತಾ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಹಾಂ, ಎಂಗೇಜ್ಮೆಂಟ್ ತಯಾರಿ ಎಲ್ಲ ಜೋರಾಗಿ ನಡೀತಾ ಇದೆ ಶ್ರೀಧರ್. ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಹಾಂ, ಮತ್ತೆ ನಿಮ್ದೇನು ಸಮಾಚಾರ? ಆಂಟಿ ಅಂಕಲ್ ಚೆನ್ನಾಗಿದ್ದಾರಲ್ಲ, ಈಗಾದರೂ ಮನೆಗೆ ಕರ್ಕೊಂಡ್ಬರ್ಬೋದಿತ್ತಲ್ವಾ? ಇವಾಗ ಒಂದ್ಸರಿ ಆಮೇಲೆ ಒಂದ್ಸರಿ ಯಾಕೆ? ಒಟ್ಟಿಗೆ ಎಂಗೇಜ್ಮೆಂಟ್ಗೆ ಬರ್ತಾರಲ್ಲ ಬಿಡು. ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ನಿಮ್ಮ ಅತ್ತೆಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಾ? ಅಷ್ಟೊಂದು ಹೇಳಿದ್ರು ಹಠ ಮಾಡ್ತಿದ್ಯಲ್ಲ. ಆಯಿತು ಬಿಡು, ನಿನ್ನಿಷ್ಟ. ನೀನು ಯಾವಾಗ ಆಗುತ್ತೆ ಅವಾಗಲೇ ಕರ್ಕೊಂಡು ಬಾ. ಎಂಗೇಜ್ಮೆಂಟ್ ಅಂದರೆ ಎಂಗೇಜ್ಮೆಂಟ್ಗೆ ಕರ್ಕೊಂಡು ಬಾ, ನನಗೇನು ಬೇಜಾರಿಲ್ಲ. ನಾನೀಗ ಅವ್ರನ್ನ ನೋಡಿ ಆಯಿತು, ಮೀಟ್ ಮಾಡುವ ಆಯಿತು, ಚೆನ್ನಾಗಿದ್ದಾರೆ ಅಂತ ನೋಡಿ ಖುಷಿನೂ ಆಯಿತು. ಬೇರೆ ಏನಿಲ್ಲ ಬಿಡು. ಸತ್ಯ ಇವಳಿಗೇನು ಅನುಮಾನ ಬಂದಿಲ್ಲ ಅಂತ ಅನ್ಸುತ್ತೆ. ಮೊದಲು ಇವಳನ್ನ ಮನೆಯಿಂದ ಓಡಿಸ್ಬೇಕು, ಇಲ್ಲ ಅಂದರೆ ಇದ್ದೇ ಕಿತಾಪತಿ ಮಾಡ್ತಿರ್ತಾಳೆ. ಮತ್ತೆ ಇನ್ನೇನು ಸಮಾಚಾರ ಶ್ರೀಧರ್? ಫಾರಿನಲ್ಲೆಲ್ಲ ಹೇಗಿದೆ? ನೀನು ಯಾಕೆ ಇಲ್ಲಿ ಊರಿಗೆ ಬಂದು ಇಲ್ಲಿ ಹುಡುಗಿನ ಮದುವೆ ಆಗಬೇಕು ಅಂದ್ಕೊಂಡಿದ್ಯಾ? ಫಾರಿನಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬೋದಿತ್ತಲ್ವಾ? ಹಿಂದೂ ಹುಡುಗಿರು ತುಂಬ ಚೆನ್ನಾಗಿದ್ದಾರೆ, ಕರ್ನಾಟಕದವರು ತುಂಬ ಚೆನ್ನಾಗಿದ್ದಾರೆ. ಅಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬೋದಿತ್ತಪ್ಪ ಅಲ್ವಾ? ಅಯ್ಯೋ ಏನು ಹೇಳ್ತಿದ್ಯಾ ಪಿಂಕಿ ನೀನು? ನನಗದೆಲ್ಲ ಇಷ್ಟ ಆಗಲ್ಲಪ್ಪ. ನನಗೆ ಇಲ್ಲಿ ಹಳ್ಳಿ ಹುಡುಗಿರೇ ಇಷ್ಟ. ಅದರಲ್ಲೂ ಕವಿತಾ ಅಂತೂ ತುಂಬ ಇಷ್ಟ ಆಗಿದ್ದಾರೆ. ನಮ್ಮ ಅಪ್ಪ ಅಮ್ಮಂಗೂ ಅದನ್ನೇ ಹೇಳ್ತಾ ಇದ್ದೆ ನಾನು. ಫಾರಿನಲ್ಲಿ ಎಲ್ಲೋ ಹೋಗಿ ಒಬ್ಬನೇ ಯಾರಿಗೂ ಗೊತ್ತಿಲ್ದಿರೋ ಹತ್ರ ಮದುವೆ ಆಗಿ ಬಾಳುವಂಥ ಅವಶ್ಯಕತೆ ನನಗೇನಿದೆ? ನನಗೇನು ಏನು ಕಮ್ಮಿ ಇದೆ ಹೇಳು? ಗ್ರ್ಯಾಂಡಾಗಿ ಮದುವೆ ಆಗಬೇಕು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು, ಖುಷಿಯಾಗಿರಬೇಕು. ನನಗೆ ಮೇಯ್ನಾಗಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸೊಸೆ ಬೇಕು. ಆ ಸೊಸೆ ಖಂಡಿತ ಕವಿತಾರು ಆಗಿರ್ತಾರೆ ಅಂತ ಆಸೆ ಪಡ್ತೀನಿ. ನಂಬಿದ್ದೀನಿ ಕೂಡ. ನಂಬ್ತೀಯ ನಮ್ಮದೇ ಏನು ಮಾಡ್ತೀಯಾ? ಎಷ್ಟು ಸುಳ್ಳು ಹೇಳ್ತೀಯ ನೋಡು. ಸರಿ ಶ್ರೀಧರ್, ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಮೊದಲೇ ಎಂಗೇಜ್ಮೆಂಟಿಗೆ ಬೇರೆ ರೆಡಿ ಮಾಡ್ಕೋಬೇಕು. ಸರಿ, ನಾನು ಬರಲಾ? ಹಾಂ ಪಿಂಕಿ, ಓಕೆ ಬಾಯ್, ಹುಷಾರು, ಟೇಕ್ ಕೇರ್. ಓಕೆ. ಸದ್ಯಪ್ಪ ಇವಳಿಗೇನು ಅನುಮಾನ ಬರಲಿಲ್ಲ. ಇವಳಿಗೇನು ಡೌಟ್ ಬರ್ದಾಗ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ಬಿಟ್ಟೆ. ಸದ್ಯ ಒಳ್ಳೇದಾಯಿತು, ನಾನು ಒಳ್ಳೆ ಟೈಮಿಗೆ ಬಂದೆ. ಇವನ್ನ ನಮ್ಮ ಅಪ್ಪ ಅಮ್ಮನ ನಂಬೋಕ್ಕಾಗಲ್ಲ. ಸತ್ಯ ಹೇಳಿದ್ರು ಹೇಳ್ಬಿಡ್ತಿದ್ರು. ಅವಳು ಬರೋ ಟೈಮ್ಗೆ ನಾನು ಬಂದಿದ್ದು ಸರಿ ಆಯಿತು. ಇಲ್ಲ ಅಂದಿದ್ರೆ ಯಪ್ಪ ಎಂಗೇಜ್ಮೆಂಟ್ ಇಲ್ಲ, ಏನೂ ಇಲ್ಲ. ಇವಳು ಮೊದಲೇ ಸಾಮಾನ್ಯದೋಳ, ತುಂಬ ಬ್ರಿಲಿಯಂಟ್ ಇವಳು. ಸ್ವಲ್ಪ ಗೊತ್ತಾದರೆ ಅಷ್ಟೇ ನಾನು ಜುಟ್ಟೆ ಹಿಡಿದ್ಬಿಡ್ತಾಳೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.